ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ. ಇದು ನೀವು ತೋರಿಸಿರೋ ಪ್ರೀತಿಗೆ, ಗೌರವಕ್ಕೆ ನಾನು ಸಲ್ಲಿಸ್ತಿರೋ ಒಂದು ಪುಟ್ಟ ಗೌರವ. ಇದು ನಿರಂತರವಾಗಿ 5 ವರ್ಷವೂ ನಡೆಸ್ತೀನಿ. ನಮಸ್ತೆ ಚಿಕ್ಕಬಳ್ಳಾಪುರ. ನಿಮ್ಮ ಪ್ರೀತಿ ಇರಲಿ. ಎಲ್ಲ ಸಮಸ್ಯೆನ ಒಂದೊಂದೇ ಬಗೆಹರಿಸ್ತೀವಿ. ಸರ್ಕಾರದಲ್ಲೂ ಒಂದಷ್ಟು ಫಂಡ್ ತಂದು ಅದಕ್ಕೊಂದು ಟೈಮ್ ತಗೊಳುತ್ತೆ. ಆ ಟೈಮ್ ಅಲ್ಲಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ. ಮತ್ತು ಎಲ್ಲ ಜನತೆಗೆ ನಾನು ಚುನಾವಣೆಗಿಂತ ಮುಂಚೆ ಹೇಳಿದ್ದೆ, ನನಗೆ ಹೆಲ್ತ್ ಎಜುಕೇಷನ್ ಭಾಳ ಮುಖ್ಯ ಅಂತ. ಇವತ್ತು 6,500ಕ್ಕೂ ಹೆಚ್ಚು ಜನಕ್ಕೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 1,000 ರೂಪಾಯಿ ಒಬ್ಬೊಬ್ಬರಿಗೆ 10th PUC ಗೌರ್ಮೆಂಟ್ ಏಡೆಡ್ ಅವ್ರಿಗೆ. ಈಗ 18,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಏಡೆಡ್ ಸ್ಕೂಲ್ ಮಕ್ಕಳಿಗೆ 1 to 10th ಗಣೇಶ ಹಬ್ಬಕ್ಕೆ ಕಲರ್ ಬಟ್ಟೆ ಕೊಡಿಸ್ತಾ ಇದ್ದೀನಿ. ಮತ್ತು ನಾನು ಪ್ರತಿ ಮನೆಗೂ ಅರ್ಶಿನ ಕುಂಕುಮ ಸೀರೆ ಕೊಟ್ಟಿದ್ದೀನಿ. ಈಗ 5 ಆ್ಯಂಬುಲೆನ್ಸ್ ನನ್ನ ತಾಯಿ ಬರ್ತ್ಡೇ ದಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆವತ್ತು ಇನಾಗ್ರೇಟ್ ಮಾಡ್ತೀನಿ. ಈ 5 ಆ್ಯಂಬುಲೆನ್ಸು ಟೋಟಲಿ ಫ್ರೀ ಸರ್ವಿಸ್ ಇರುತ್ತೆ. ಆಕ್ಸಿಜನ್ ಇರುತ್ತೆ, ಒಂದರಲ್ಲಿ ವೆಂಟಿಲೇಟರ್ ಇರುತ್ತೆ. ಟೌನ್ಗೆ ಡೆಡಿಕೇಟೆಡಾಗಿ 2 ಇರುತ್ತೆ. ಮನೆಯಿಂದ ಲೋಕಲ್ ಪಿಕಪ್ ಡ್ರಾಪ್ಗೆ ಪ್ರತಿಯೊಂದಕ್ಕೂ ಈ ಆ್ಯಂಬುಲೆನ್ಸ್ ಸಹಕಾರಿಯಾಗುತ್ತೆ. ಈ ಆ್ಯಂಬುಲೆನ್ಸ್ನ ಬಡವರು, ಮಿಡಲ್ ಕ್ಲಾಸ್ ಅವ್ರು ಬಳಸ್ಕೋಬೇಕು. ನೀವು ಮನೆಯಿಂದ ಹಾಸ್ಪಿಟ್ಲಿಗೆ ಬರಬೇಕಾ ಕಾಲ್ ಮಾಡಿ, ಆ್ಯಂಬುಲೆನ್ಸ್ ಅವ್ರು ಬರ್ತಾರೆ. ಹಾಸ್ಪಿಟ್ಲಿಂದ ಮನೆಗೆ ಬಿಡಬೇಕಾ ಇದು ಮಾಡಿ. ದಯವಿಟ್ಟು ಈ ಆ್ಯಂಬುಲೆನ್ಸ್ ಸೇವೆ ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಾತ್ರ. ಯಾಕೆಂದರೆ ಲಾರ್ಜರ್ ಸ್ಕೇಲಲ್ಲಿ ಹೋಗ್ಬಿಟ್ರೆ ಮತ್ತು ನನ್ನ ಕ್ಷೇತ್ರದ ಜನತೆಗೆ ಆ ಸರ್ವಿಸ್ ಲಭ್ಯ ಆಗಲ್ಲ. ಸೊ ಎಲ್ರಿಗೂ ಅನುಕೂಲ ಆಗಬೇಕು. ನಿಮ್ಮ ಮನೆ ಮಗ ಅಂದ್ಕೊಂಡು ನನಗೆ ಮತ ಕೊಟ್ಟು MLA ಮಾಡಿದ್ದೀರಾ. ನನ್ನ ಈ ಸೇವೆ 5 ವರ್ಷ ನಿರಂತರವಾಗಿರುತ್ತೆ. ನಿಮ್ಮ ಪ್ರೀತಿ ಇರಬೇಕು ಅಷ್ಟೇ. ಎಲ್ಲ ನೆನ್ನೆ ತಾನೇ ಟೀಚರ್ಸ್ ಡೇ ಆಗಿದೆ. ಮೊದಲ ಮಾತು ಕಲಿಸ್ತಿದ್ದ ಅಮ್ಮ ಪ್ರತಿ ಮನೆಯ ಟೀಚರ್. ಎಷ್ಟೇ ಕಷ್ಟ ಇದ್ದರೂ ಹೇಳ್ಕೊಳ್ದೆ ಮಕ್ಕಳನ್ನ ಸಾಕಿ ಬೆಳೆಸೋ ಅಪ್ಪ ಈ ಪ್ರಪಂಚದ ಅತಿ ಬೆಸ್ಟ್ ಟೀಚರ್. ನಮಗೆ ಮುಗ್ಧತೆ ಅನ್ನೋದು ಬಿಟ್ಟು ಏನೂ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾವು ಕಣ್ಣೀರು ಹಾಕ್ತಿದ್ದೆ, ಕಣ್ಣೀರು ಒರೆಸಿ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟು ಮತ್ತೆ ಕರ್ಕೊಂಬಂದು ಪ್ರೀತಿಯಿಂದ ನೋಡ್ಕೊಳ್ಳೋ ಆಯಾ ನಾವು ನೋಡಿರೋ ಮತ್ತೊಂದು ಬೆಸ್ಟ್ ಟೀಚರ್. ನಮ್ಮ ಮುಗ್ಧತೆಯನ್ನು ಸಪೋರ್ಟ್ ಮಾಡಿ ನಾವೇನೋ ಸಾಧಿಸ್ತೀವಿ ಅಂತ ಮೊದಲೇ ನಮಗೆ ಹೇಳಿಕೊಟ್ಟಂಥ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಈ ಪ್ರಪಂಚದ ಗ್ರೇಟೆಸ್ಟ್ ಟೀಚರ್. ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದ ಸ್ನೇಹಿತ ನಿಜವಾದ ಟೀಚರ್. ನಮ್ಮ ತಪ್ಪುಗಳನ್ನ ಪುಕ್ಸಟ್ಟೆಯಾಗಿ ತೋರಿಸ್ತಕ್ಕಂಥ ನಮ್ಮ ವಿಮರ್ಶಕರು ನಿಜವಾದ ಟೀಚರ್ಸ್. ನಮ್ಮ ಎಲ್ಲ ಟೀಚರ್ಸ್ನ ನಾವು ಗೌರವಿಸಬೇಕು. ಟೀಚರ್ ಅಂದರೆ ಚಾಕ್ಪಿ ಹಿಡಿದು ಪಾಠ ಮಾಡೋರೇ ಅಲ್ಲ. ನಮ್ಮ ಬದುಕಿನ ಹಾದಿಯಲ್ಲಿ ಪ್ರತಿಯೊಬ್ಬರು ಟೀಚರ್ಸೇ. ಎಲ್ಲರಿಗೂ ಒಳ್ಳೆಯದಾಗಬೇಕು. ನಿಮ್ಮ ಪ್ರೀತಿ ಪ್ರದೀಪ್ ಈಶ್ವರ್ ಮೇಲೆ ಇರಲಿ ಅಂತ. ಸರ್, ಆಂಬುಲೆನ್ಸ್